ಶೋಧ. ಇದು ಸುನಿಲ್ ಮೈಸೂರು ಅವರು ಡೈರೆಕ್ಟ್ ಮಾಡಿರೋ ವೆಬ್ ಸೀರೀಸ್. ಈ ಸೀರೀಸ್ ಅಲ್ಲಿ ಲೂಸಿಯಾ ಫಿಲ್ಮ್ ಡೈರೆಕ್ಟ್ ಮಾಡಿರೋ ಪವನ್ ಕುಮಾರ್ ಅವರು, ಸಿರಿ ರವಿಕುಮಾರ್ ಅವರು, ಅರುಣ್ ಸಾಗರ್ ಅವರು ಆಕ್ಟ್ ಮಾಡಿದ್ದಾರೆ. ಬನ್ನಿ ಸೀರೀಸ್ ಹೇಗಿದೆ ಏನು ಎತ್ತ ನೋಡ್ಕೊಂಡ್ ಬರೋಣ. ಸೀರೀಸ್ 6 ಎಪಿಸೋಡ್ ಇದೆ. ಒಂದೇ ಸ್ಟ್ರೆಚ್ ಅಲ್ಲಿ ನೋಡ್ಬೋದು. ಪ್ರತಿ ಎಪಿಸೋಡ್ 15 to 20 ಮಿನಿಟ್ಸ್ ಇದೆ ಅಷ್ಟೇ. ಸೀರೀಸ್ನ ಒಂದ್ ಲೈನ್ ವಿಚಾರಕ್ಕೆ ಬಂದ್ರೆ, ಕಥೆಯ ಮುಖ್ಯ ಪಾತ್ರ ರೋಹಿತ್ ನನ್ನ ಹೆಂಡತಿ ಮಿಸ್ಸಿಂಗ್ ಅಂತ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡ್ತಾನೆ. ಅದಾದ್ಮೇಲೆ ಏನೇನಾಗತ್ತೆ, ಅವನಿಗೆ ಹೆಂಡತಿ ಸಿಗ್ತಾಳ, ಮತ್ತೆ ಅವಳು ಯಾಕೆ ಮಿಸ್ ಆಗಿರ್ತಾಳೆ, ಇದನ್ನೆಲ್ಲ ತಿಳ್ಕೊಳ್ಳೋದಕ್ಕೆ ನೀವು ZEE5 ಅಲ್ಲಿ ಸ್ಟ್ರೀಮ್ ಆಗ್ತಿರೋ ಈ ಸೀರೀಸ್ನ ನೋಡಬೇಕು. ಈ ಸೀರೀಸ್ನ ಪಾಸಿಟಿವ್ಸ್ ಬಗ್ಗೆ ಮಾತಾಡಬೇಕು ಅಂದ್ರೆ, ಅವಶ್ಯಕತೆ ಇರೋದು ಮಾತ್ರ ಈ ಸೀರೀಸ್ ಅಲ್ಲಿ ಇದೆ ಅಂತ ಅನ್ಸುತ್ತೆ. ಎಲ್ಲ ಫಾಸ್ಟ್ ಆಗಿ ಮುಗಿದು ಹೋಗ್ತಾ ಇರುತ್ತೆ. ಎಪಿಸೋಡ್ ಸ್ಟಾರ್ಟಿಂಗ್ ಅಲ್ಲಿ ಬರೋ ಸೀಕ್ವೆನ್ಸ್ ಗಳನ್ನ ಯಾಕೆ ಇಟ್ಟಿದ್ದಾರೆ, ಆ ಸೀಕ್ವೆನ್ಸ್ ಇಂದ ಕತೆಗೆ ಹೆಲ್ಪ್ ಆಗಿರೋ ರೀತಿ ಇಷ್ಟ ಆಯ್ತು. ಎಪಿಸೋಡ್ ಟು ಎಪಿಸೋಡ್ ಏನಾದ್ರೂ ಒಂದು ಇಂಟ್ರೆಸ್ಟಿಂಗ್ ಮೂಮೆಂಟ್ಸ್ ನ ಇಟ್ಟು ಸೀರೀಸ್ ನ ಎಂಗೇಜಿಂಗ್ ಆಗಿ ತಗೊಂಡು ಹೋಗಿದ್ದಾರೆ ಅಂತ ಹೇಳ್ಬೋದು. ಮೈಂಡ್ ಬ್ಲೋಯಿಂಗ್ ಟ್ವಿಸ್ಟ್ ಇದು ಅಂತ ಹೇಳೋಕೆ ಯಾವ ಎಲಿಮೆಂಟ್ಸ್ ಇರ್ದಿದ್ರು ಕೂಡ ಕೊಟ್ಟಿರೋ ಟ್ವಿಸ್ಟ್ ಗಳು ಚೆನ್ನಾಗಿದೆ ಅಂತಾನೆ ಅನ್ಸಿದ್ವು. ಪರ್ಫಾರ್ಮೆನ್ಸಸ್ ಬಗ್ಗೆ ಮಾತಾಡ್ಲೇಬೇಕು. ಎಲ್ಲರ ಆಕ್ಟಿಂಗ್ ಚೆನ್ನಾಗಿದೆ. ಅರುಣ್ ಸಾಗರ್ ಅವರನ್ನ ಈ ತರ ಪಾತ್ರದಲ್ಲಿ ನೋಡಿ ಖುಷಿ ಆಯ್ತು. ಅವ್ರಿಗೆ ಇರೋ ಎಬಿಲಿಟಿ ಇನ್ನ ಕೆಲವು ಸಿನಿಮಾಗಳಲ್ಲಿ ಇದೇ ತರ ಹೊರಗೆ ಬರ್ಲಿ ಅಂತ ಅನಿಸ್ತು. ಪವನ್ ಕುಮಾರ್ ಅವರು ಡೈರೆಕ್ಟರ್, ಆದ್ರೆ ಒಂದು ಎಪಿಸೋಡ್ ಅಲ್ಲಿ ಅವರು ಮಾಡಿರೋ ಆಕ್ಟಿಂಗ್ ತುಂಬಾ ಚೆನ್ನಾಗಿದೆ. ಈ ತರ ಪಾತ್ರಗಳಿಗೆ 100% ಸೂಟ್ ಆಗ್ತಾರೆ ಅವರು. ಸಿರಿ ರವಿಕುಮಾರ್ ಅವರು ಕೊಟ್ಟಿರೋ ಪಾತ್ರನ ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ದಾರೆ. ಅನುಷಾ ರಂಗನಾಥ್ ಅವ್ರ ಪಾತ್ರ ಕೂಡ ಚೆನ್ನಾಗಿದೆ ಅಂಡ್ ಇಂಪಾರ್ಟೆನ್ಸ್ ಕೂಡ ಇದೆ. ದಿಯಾ ಹೆಗ್ಡೆ ಇವ್ರು ಕೂಡ ಚೆನ್ನಾಗಿ ಮಾಡಿದ್ದಾರೆ. ಸೊ ಒಟ್ನಲ್ಲಿ ಇರೋ ಕ್ಯಾರೆಕ್ಟರ್ಸ್ ಎಲ್ಲದಕ್ಕೂ ಇಂಪಾರ್ಟೆನ್ಸ್ ಇದೆ. ಪ್ರತಿಯೊಂದು ಕ್ಯಾರೆಕ್ಟರು ಏನೋ ಒಂದು ವಿಷಯನ ಹೇಳ್ತಾನೆ ಇರ್ತವೆ. ಇಡೀ ಸೀರೀಸ್ ಅಲ್ಲೇನೆ ಅನ್ನೆಸೆಸರಿ ಅಂತ ಯಾವುದೋ ಅನ್ಸೋದಿಲ್ಲ. ಡೈರೆಕ್ಟರ್ ಸುನಿಲ್ ಮೈಸೂರು ಅವರ ಕೆಲಸ ಕೂಡ ವರ್ಕ್ ಆಗಿದೆ. ಇನ್ನು ನೆಗೆಟಿವ್ಸ್ ಅಂತ ಅಲ್ಲ, ಇವು ಆಗಿದ್ರೆ ಇನ್ನ ಬೆಟರ್ ಆಗ್ಬೋದಿತ್ತೇನೋ ಅಂತ. ಈ ಸೀರೀಸು 2 ಅವರ್ ಇರ್ಬೋದು. ಡೀಸೆಂಟ್ ಥ್ರಿಲ್ಲರ್ ಮಾಡಬೇಕು ಅಂತಾನೆ ಮಾಡಿರೋ ತರ ಇದೆ. ಇನ್ನ ಸ್ವಲ್ಪ ಎಲಿಮೆಂಟ್ಸ್ ನ ಹಾಕಿ ಸ್ವಲ್ಪ ಕ್ಯೂರಿಯಸ್ ಮಾಡ್ಬೋದಿತ್ತೇನೋ. ಅಂದ್ರೆ ಇರೋ ಕತೆನ ಸ್ಟ್ರೆಚ್ ಮಾಡಿ ಅಂತ ಅಲ್ಲ, ವೆಬ್ ಸೀರೀಸ್ ಅಂದ್ಮೇಲೆ ಎಕ್ಸ್ಪೆಕ್ಟೇಷನ್ಸ್ ಬೇರೆ ತರ ಇರುತ್ತೆ. ಹಾಗಾಗಿ ಹೆಂಗ ಅನ್ನಿಸ್ತು. ಸೀರೀಸ್ ರೀಮೇಕ್ ಅಂತ ಹೇಳ್ತಾ ಇದಾರೆ. ನನಗೆ ಅದರ ಬಗ್ಗೆ ಮಾಹಿತಿ ಇಲ್ಲ. ನಿಮ್ಗೇನಾದ್ರೂ ಗೊತ್ತಿದ್ರೆ ಕಮೆಂಟ್ ಅಲ್ಲಿ ತಿಳಿಸಿ. ಬಟ್ ಇತ್ತೀಚೆಗೆ ಕನ್ನಡದಲ್ಲಿ ಕೂಡ ವೆಬ್ ಸೀರೀಸ್ ಬರ್ತಿರೋದು ತುಂಬಾನೇ ಖುಷಿ ಆಗ್ತಿದೆ. ಸೀರಿಯಸ್ಲಿ ಈ ತರ ಇನ್ನ ಕೆಲವು ಸೀರೀಸ್ಗಳು ಬಂದು ಅವು ಕೂಡ ಹಿಟ್ ಆದ್ರೆ ಪ್ರೊಡ್ಯೂಸರ್ಸ್ ಗಳಿಗೆ OTT ಮೇಲೆ ಕೂಡ ನಂಬಿಕೆ ಬರ್ಬೋದು. ಯಂಗ್ ಟ್ಯಾಲೆಂಟ್ಸ್ಗೆ ಚಾನ್ಸ್ ಸಿಗ್ಬೋದು ಅಂತ ಹೇಳ್ತಾ, ಸೀರೀಸ್ ಬಗ್ಗೆ ಒಂದ್ ಮಾತಲ್ಲಿ ಹೇಳ್ಬೇಕು ಅಂದ್ರೆ ಚೆನ್ನಾಗಿದೆ. ನೀವು ಕೊಡೋ 2 ಅವರ್ಸ್ ವೇಸ್ಟ್ ಆಗೋದಿಲ್ಲ. ಎಂಗೇಜಿಂಗ್ ಆಗಿದೆ. ನೋಡೋದಾದ್ರೆ ZEE5 ಅಲ್ಲಿ ಇದೆ. ವಿಡಿಯೋಗೆ ಲೈಕ್ ಮಾಡಿ, ಹೈಪ್ ಮಾಡಿ, ರೀಚ್ ಆಗೋದಕ್ಕೆ ತುಂಬಾನೇ ಹೆಲ್ಪ್ ಆಗುತ್ತೆ. ಚಾನಲ್ಗೆ ವಿಸಿಟ್ ಮಾಡಿ, ಬೇರೆ ಕಂಟೆಂಟ್ ನ ನೋಡಿ. ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ.